ಕಿಚನ್ ಅಲ್ಲಿ ಇರೋದ ಹಾವು ಇದ್ರಲ್ಲೂ ವಿಷ ಇರುತ್ತೆ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಮೊಹಮ್ಮದ್ ಉಮರ್, ಉರಗ ರಕ್ಷಕ, ಮೈಸೂರಿಂದ. ನಾನು ಮತ್ತೆ ರಾಹಮತ್ ಕುವೆಂಪು ನಗರ ಕಡೆಗೆ ಹೋಗ್ತಾ ಇದೀವಿ. ಕಿಚನ್ ಒಳಗಡೆ ನಾಗರಾವ್ ಮರಿ ನೋಡೋರಂತ ಫೋನ್ ಮಾಡಿದ್ದಾರೆ, ಹೋಗಿ ರೆಸ್ಕ್ಯೂ ಮಾಡೋಣ. ಸೊ ಗೈಸ್, ಇದು ಕುವೆಂಪು ನಗರಕ್ಕೆ ಬಂದಿದ್ದೀವಿ. ಮನೆ ಒಳಗಡೆ ಕಿಚನ್ ಅಲ್ಲಿ ಇರೋದ ಹಾವು. ಕಿಚನ್ ಅಲ್ಲಿ ಹಾವು ಇದೆ, ನಡೀರಿ ಸರ್. ನಾನು ಮತ್ತೆ ರಾಹಮತ್ ನಾವಿಲ್ಲಿ ರೆಸ್ಕ್ಯೂಗೆ ಬಂದಿದ್ದೀವಿ. ಓಹ್ ನಮಸ್ಕಾರ. ಇಲ್ಲಿ ಇಲ್ಲ ನಾಗರಾವ್. ನಿಮ್ ಕಿಚನ್ ಸೇಫ್ ಆಗಿ ಇಟ್ಕೊಳಕಂತ ಬಂದಿರೋದು. ಈ ಪಲ್ಲಿ ಮತ್ತೆ ಬೇರೆ ಪೆಸ್ಟ್ಗಳಿರತ್ತಲ್ಲ, ಅದರಿಂದ ದೂರ ಇಡಕ್ಕೆ ಈ ಹಾವು ಬಂದಿದೆ. ಇದ್ರಲ್ಲೂ ವಿಷ ಇರುತ್ತೆ. ಒಂದ್ ಮನುಷ್ಯ ಇಲ್ಲಾಂದ್ರೆ ಒಂದ್ ಪ್ರಾಣಿ ಅದಕ್ಕೆ ಅದಕ್ಕೆ ಕಚ್ಚಿದ್ರೆ ಸಾವು ಇದೆ, ಟ್ರೀಟ್ಮೆಂಟ್ ಆಗ್ಲಿಲ್ಲ ಅಂದ್ರೆ. ಅದೇ ಸಿಬ್ಲಿಂಗ್ಸ್ ಅಂದ್ರೆ ಇದ್ರದ್ದು ಸೇಮ್ ಹ್ಯಾಚ್ಲಿಂಗ್ಸ್ ಸುತ್ತಮುತ್ತ ಇರುತ್ತೆ. ಏನಕ್ಕಂದ್ರೆ ಇದು ಜಾಸ್ತಿ ದೂರ ಓಡಾಡಲ್ಲ. ಇದು ಒಂದ್ ಸಮ್ ಲಿಮಿಟ್ಸ್ ಅಲ್ಲೇ ಓಡಾಡ್ಕೊಂಡಿರುತ್ತೆ. ಮತ್ತೆ ಇದು ಇದೆ ಅಂದ್ರೆ ದೊಡ್ಡ ಹಾವುನು ಇರುತ್ತೆ. ಏನಕ್ಕಂದ್ರೆ ಅದು ಮೊಟ್ಟೆ ಎಷ್ಟು ದೂರ ಹಾಕಿರಲ್ಲ, ಇಲ್ಲೇ ಎಲ್ಲೋ ಸುತ್ತಮುತ್ತ ಹಾಕಿದೆ. ಅದರಿಂದ ಇದು ಆಚೆ ಬಂದಿದೆ. 1 ತಿಂಗಳು ಜಾಸ್ತಿ ಅಂದ್ರೆ ಆಂಟಿ. 1 ತಿಂಗಳಿಂದ ಇಲ್ಲಲ್ಲ, ಲೈಕ್ ಎಲ್ಲೋ ಸುತ್ತಮುತ್ತ ಓಡಾಡ್ಕೊಂಡಿದೆ. ಇವತ್ತು ನಿಮ್ ಮನೆಗೆ ಬಂದಿದೆ. ಈ ಪಲ್ಲಿ ಎಲ್ಲ ತಿನ್ನಕಂತ ಬಂದಿದೆ. ಸರ್ಪ್ರೈಸ್ ವಿಸಿಟ್. ಮರಿ ನಾಗರಾವ್ಗೆ ವಿಷದ ಹಲ್ಲು ಅಥವಾ ವಿಷ ಇರತ್ತಾ ಅಂತ ತುಂಬ ಆಶ್ಚರ್ಯದಿಂದ ಈ ಮನೆಯವ್ರು ಕೇಳಿದ್ರು. ನಾನು ಅದಕ್ಕೆ ಹೌದು ಸರ್, ಅದಕ್ಕೆ ವಿಷದ ಹಲ್ಲು ಇರುತ್ತೆ ಮತ್ತು ವಿಷ ಇರುತ್ತೆ ಅಂತ ಹೇಳಿದ ಕೂಡಲೇ ಅವರು ತುಂಬ ಒಂದು ಸ್ಟ್ರೇಂಜ್ ರಿಯಾಕ್ಷನ್ ಕೊಟ್ಟರು. ಹೌದಾ ಅಂತ. ಇದೇ ಥರ ರಿಯಾಕ್ಷನ್ನು ನನಗೆ ಸುಮಾರು ಜನರ ಹತ್ರ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಅವ್ರು ಸುಮಾರು ಜನ ಏನು ಅನ್ಕೋತಾರೆ ಅಂದರೆ, ವಿಷಕಾರಿ ಯಾವುದೇ ಹಾವಿರಲಿ ಒಂದು ಏಜ್ಗೆ ಬಂದಾದ್ಮೇಲೆ ಅದಕ್ಕೆ ವಿಷದ ಹಲ್ಲು ಇಲ್ಲಾಂದರೆ ವಿಷದ ಗ್ಲ್ಯಾಂಡ್ ಡೆವಲಪ್ ಆಗತ್ತೆ ಅಂತ ಸುಮಾರು ಜನ ಅನ್ಕೊಂಡಿರ್ತಾರೆ. ಆದರೆ ತಪ್ಪು. ಮೊಟ್ಟೆಯಿಂದ ಬರೋದ್ ಕೂಡಲೇ ಅದು ಯಾರಿಗಾರ ಕಚ್ಚಿದ್ರೆ ಆ ಮನುಷ್ಯ ಟ್ರೀಟ್ಮೆಂಟ್ ಆಗಲಿಲ್ಲ ಅಂದರೆ ಸಾವು ಕೂಡ ಆಗುತ್ತೆ. ಕನ್ಫ್ಯೂಷನಿಂದ ನೀವು ಆಚೆ ಬಂದಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಸೊ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಫಿಂಗರ್ ಟಿಪ್ಪಲ್ಲಿದೆ. ನಾವು ಬರೀ ಕೇರ್ಲೆಸ್ನೆಸ್ ತೋರಿಸಿ ನಾವು ತಿಳ್ಕೊತಾ ಇಲ್ಲ ಅಷ್ಟೇ. ಇದೇ ಥರ ನಿಮ್ಮ ಸಪೋರ್ಟು ನನ್ನ ವೀಡಿಯೋಸ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.